ಗಾಯ್ಸ್, ಇವತ್ತಿನ ವಿಡಿಯೋಗೆ ಸ್ವಾಗತ. ಯಾಕೆಂದರೆ ನಾವಿವತ್ತು ನಮ್ಮೂರಿನ ಚಿಕ್ಕನಹಳ್ಳಿ ಗ್ರಾಮ, ನಮ್ಮೂರು ಬಂದು ಚಿಕ್ಕನಹಳ್ಳಿ. ಈಗ ನಾವು ನಮ್ಮೂರಿಗೆ ಈಗ ಬಾವುಟದ ಬೆಟ್ಟ ಅಂತ ಐತೆ. ಇದು ಬಾವುಟದ ಬೆಟ್ಟ, ನಮ್ಮೂರು ಬೆಟ್ಟ. ಇಲ್ಲಿಗೆ ಟ್ರೆಕ್ಕಿಂಗ್ ಅಂತ ಬಂದಿದ್ದೀವಿ. ನಾನು, ನಮ್ಮ ತಂಗಿ ಮತ್ತು ನನ್ನ ತಮ್ಮ, ನಮ್ಮ ರಿಲೇಟಿವ್, ನಮ್ಮ ಸಿಸ್ಟರ್ಗಳು, ನಾನು 4 ಜನ ಬಂದಿದ್ದೀವಿ. ಎಲ್ಲ ಮುಂದೆ ತೋರಿಸ್ತೀನಿ. ಇವಾಗ ನೋಡಿ, ಇದು ನಮ್ಮೂರಿದು. ಇಲ್ಲಿ ಕಾಣಿಸ್ತಿದೆ ನಮ್ಮ ಬೈಕ್. ಅದು ದೂರ ನಿಲ್ಸ್ಬಂದಿದ್ದೀನಿ. ಇಲ್ಲಿ ಕಾಣಿಸ್ತಾ ಇರ್ಬೇಕು ಅನ್ಸುತ್ತೆ ಬೈಕ್ ನಿಮಗೆ. ಇಲ್ಲಿ ಬೈಕ್ ಇಲ್ಲ, ಐತಿ ಇಲ್ಲಿ. ಸರಿ, ಬನ್ನಿ ಹೋಗೋಣ, ಲೆಟ್ಸ್ ಗೋ. ಈಗ ಬನ್ನಿ, ಹೋಯ್ತಾ ಇದ್ದೀವಿ ನಾವೀಗ ಬೆಟ್ಟಕ್ಕೆ. ಈಗ ಇಲ್ಲ ನಮ್ಮ ತಂಗಿಯರು ಇಬ್ರು. ಈಗ ನಮ್ಮ ತಮ್ಮ ಮುದ್ರಾಜ ಮುಂದೆ ಹೋಯ್ತಾವ್ರೆ. ಈಗ ಅವರು ಕ್ಯಾಮ್ರಾ ಮುಂದೆ ಬರಕ್ಕೆ ಬಹಳ ನಾಟಿ ನೀರಾಗಿ ನೋಡಿ ಇಲ್ಲಿ ಓಡ್ತಾವ್ನೆ. ಪ್ರಜಾ ಇಲ್ಲಿ ಬಾ, ಇಲ್ಲಿ ಕೈಗಾರ ತೋರ್ಸ. ಇಲ್ಲಿ ಸಿಕ್ಕಾಪಟ್ಟೆ ಕಾಡ ಇಲ್ಲಿ. ಜೋಶಲ್ಲಿ ಬಂದ್ಬಿಟ್ಟಿದೀವಿ ನಾವೆಲ್ಲವ. ಇರೋರೇ 4 ಜನ ನಾವೀಗ ಹೋಯ್ತಿರೋದು. ಜೋಶಲ್ಲಿ ಬಂದ್ಬಿಟ್ಟಿದೀವಿ ಅಂತ. ಇವಾಗ ಟ್ರೆಕ್ಕಿಂಗ್ ಅಂತ ಬಂದ್ಬಿಟ್ಟು ನಮ್ಮ ಹತ್ರ ಕೋಲು ಮುಚ್ಚು ದೊಣ್ಣೆ ನಾವೇನೋ ತಂದೆ ಇಲ್ಲ. ಈಗ ಬನ್ನಿ ದೊಣ್ಣೆ ಮುಟ್ಕೊಳ್ಳೋಣ. ಭೂಮಿ ನೋಡಿ, ಅದರ ಒಳಗೆ ನಿಮಗೆ ಅಡ್ಜಸ್ಟ್ ಆಗಂತ. ಭೂಮಿ ಪೂರ್ವಿಕಾ ಬೈ ಮಿಸ್ಟೇಕ್ ಬಹಳ ದಿವಸ ನಾವು ಭೂಮಿಕಾ ಅಂತ ಕರೆದು ಸಂಜೆ ಮುಂದೆ ಭೂಮಿಕಾ ಅಂತಾನೆ ಕರಿತೀವಿ. ಈಗ ಈ ಕಡೆ ಸೈಟ್ ಯಾಕಡೆ ಸೈಟ್ ಕಂಬ ಇದೆಲ್ಲ ಐತೆ ಬಾವುಟ. ಗೊತ್ತಿರೋ ಕಡೆ ಹೋಗೋದು ಬೇಡ, ಗೊತ್ತಿಲ್ಲದ ಕಡೆ 1 ಅವರ್ ಲೇಟ್ ಆಗ್ಲಿ. ಕಾಮಿಡಿ ಮಾಡ್ಬಿಟ್ಲು. 2 ಗಂಟೆ ಎತ್ತ ಬೆಟ್ಟವ, 5 ಗಂಟೆ ಹೋಗ್ತಾವ. ಎಲ್ಲಾನು ಹೊಸಕಲ್ಲ ಅಲ್ಲಿ. ಈಗ ಮರ ಇವಳು ಕೊಟ್ಟಿ ದೊಡ್ಡ ಮತ್ತೆ ಮುಟ್ಕೊಳ್ಳೋಣ. ಯಾಕೆ ಅಂದ್ರೆ ಈಗ ಹಂಗೆ ಹತ್ತಕ್ಕೆ ಆಗೋದಿಲ್ಲ. ನಾವೇನು ಹತ್ಬಿಡ್ತೀವಿ. 1-2 ನಮ್ಮ ಯಾಕೆ ಜಾಗಿಂಗ್ ಮಾಡ್ಬೇಕು. ಜಾಗಿಂಗ್ ಒಳ್ಳೆ ಸಂದೇಶ ಕೊಡ್ತೀವಿ, ಒಳ್ಳೆ. ಈಗ ಡೇ ಮಾಡ್ಬೋದು ಜಾಗಿಂಗ್ ಅಂದ್ರೆ. ಯಾರು ನೋಡ ಮುಂದೆ ಹೋಯ್ತೀನಿ, ನೀವು ಹಿಂದ್ಗಡೆ. ನಾ ಮುಂದೆ ಹೋಗ್ತೀನಿ. ಇದೇ ಜಾಗ. ನಾವು ಚಿಕ್ಕ ವಯಸ್ಸಲ್ಲಿ ಸ್ಕೂಲು ಭಾನುವಾರ ರಜಾ ಬಿಟ್ಟು ಅಂತ ಅಂದ್ರೆ ನಾವು ಇದೇ ಜಾಗ ನೋಡಿ ದನ, ಆಡು, ಕುರಿ ಎಲ್ಲಾನು ಹೊಡ್ಕೊಂಡು ಹೊಲ್ದತ್ರ ಬಂದ್ಬಿಡವು. ಹೊಲ್ದತ್ರ ಬಂದು ಅಂದ್ರೆ ಬೆಳಿಗ್ಗೆ ತಿಂಡಿ ತಿಂದು ಬಂದ್ಬಿಡ್ತಾವ. ಅಂದ್ರೆ ನಾವು ಇಲ್ಲಿ ಹೋಯ್ತಿದ್ರ ಸಂಜೆ 7 ಗಂಟೆ. ಯಾಕಪ್ಪ ಅಂದ್ರೆ ಇಲ್ಲಿ ತಿನ್ನಕ್ಕೆ ಮುಂದಾಗಿ ಏನು ತೊಂದ್ರೆ ಇಲ್ಲ. ಈ ಕಾಡು ಅಂತಂದ್ಮೇಲೆ ತಿನ್ನಕ್ಕೆ ಏನ್ ಬೇಕಾದ್ರೂ ಸಿಕ್ಬಿಡುತ್ತೆ. ನಮ್ಮ ಸ್ನೇಹಿತರುಗಳು, ನಮ್ಮ ಫ್ರೆಂಡು ಎಲ್ಲ ಇರೋದು. ನಮ್ಮ ಗೆಳೆಯ ಇಲ್ತಿಲ್ಲ, ಅವನೇ ಡ್ರೈವರ್ ರವಿ. ನಮ್ ಕೆಲಸ ಏನಪ್ಪ ಅಂದ್ರೆ ಸಂಜೆ ಮಧ್ಯಾಹ್ನ 1 ಗಂಟೆ 2 ಗಂಟೆ ಆಯ್ತು ಅಂತಂದ್ರೆ ಆಲೂಗೆಡ್ಡೆ, ಜೋಳ ಎಲ್ಲಾನು ಕಟ್ ಮಾಡ್ಕೊಂಡು ನೀಟಾಗಿ ಎಲ್ಲಾನು ಬೇಯಿಸಿ ಹೊಟ್ಟೆ ತುಂಬಾ ತಿನ್ನೋದು ಇಲ್ಲಿ. ಯಾಕೆಂದ್ರೆ 1 ಲೋಟ ನೀರು ಸಾಕಾಯ್ತಿತ್ತು ನಮ್ಗೆ. ನೀರಿನ ಅವಶ್ಯಕತೆ ಎಲ್ಲ ಬೋರೆಲ್ಲ ಐತೆ ಬಹಳ ದೂರದಲ್ಲಿ. ಅಲ್ಲಿ ಹೋಗೋ ದನ ಗಿಡ ಕಡ್ಕೊಂಡು ನೋಡಿ. ಇದೇ ಜಾಗ ನೋಡಿ ಹೆಂಗೈತೆ ಬೆಟ್ಟ. ಅಲ್ಲಿ ವ್ಯೂ ನೋಡಿ. ನಾನು ನೋಡಿನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಮ್ಮೂರಿಗೂ. ಅನ್ಕೊಂಡಿಲ್ಲ ನಮ್ಮೂರಲ್ಲೂ ನಾವು ಟ್ರೆಕ್ಕಿಂಗ್ ಮಾಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮೂರು ಟ್ರೆಕ್ಕಿಂಗ್ ಪ್ಲೇಸ್ ಐತಿ ಅನ್ನೋದು ನಮ್ಗೆ ಈಗಲೂ ಬಿಟ್ಟು ಗೊತ್ತಾಯ್ತು. ನನ್ನ ತಮ್ಮಪ್ಪ ಅದ್ರಲ್ಲಿ ಎಲ್ಲ ತಗೋ ಮೊದ್ಲು ಓಡ್ತಾವ. ಎಲ್ಲ ಕಾಡು ಬೇಡ ಬಿಟ್ಕೊಂಡು ಅದು ಎಲ್ಲಿ ಕರ್ಕೊಯ್ತಾನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ಕರ್ಕೊಯ್ತಾನೆ. ಅವ್ರು 1 ಗಂಟೆ ಹೋಯ್ತೇವೆ ನಾವು. ಇದಾರೆ ಬಿಡ್ರಿ.
ರಜಾ ರಜಾ ಓ ಅಂತದ್ದು ರೋಡ್ ರೋಡ್ ಬಿಟ್ಬಿಟ್ಟು ಕಾಡಲ್ಲಿ ಹೋಗೋಣ ಅಂತ ಹೇಳ್ತಾವೆ ನಾವು. ಎಲ್ಲಿ ಬಂದಿರೋ ಜಾಗನಾ? ಇವತ್ತು ನಾವು ಬಂದಿರೋ 4 ಜನ. ನಾವು ಸಿಕ್ಕಾಪಟ್ಟೆ ಪ್ಲಾನ್ ಮಾಡಿದ್ದು. ನಾವು ಪ್ಲಾನಿಂಗ್ ತಕ್ಕನಾಗ ಆಗಿಲ್ಲ ಇವತ್ತು. ಆದ್ರೆ ಈ ಕೆಳಗಡೆ ಹೋದ್ರೆ ದೂರ ಆಗುತ್ತೆ ಮುಂದೆ. ಬಾಬ್ರಜ ಬಾಬ್ರಜ ಓಯ್ ಅಲ್ಲಿ ಅಲ್ಲೇನೈತೆ ತಂಜಮ್ಮ. ನನ್ನ ತಂಜಮ್ಮನ ನಾವು ಪ್ಲಾನ್ ಮಾಡಿಲ್ಲ ಹಣ ಹೋಗೋಣ ಇವತ್ತು ಅಂತ. ಹಾಗಾಗಿ ಇವತ್ತು ಹಾ ಬರ್ತೈತಿ. ಒಳ್ಳೆ ವ್ಯೂ ಐತೆ ಗೈಜಲ್ಲಿ. ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿ ಇಲ್ಲಿ. ಹಾ ಏನಪ್ಪ ಇಲ್ಲಿ ನೋಡಿ ಜಾಗ ಹೆಂಗೈತೆ, ಎಷ್ಟು ಚೆನ್ನಾಗಿ ಐತೆ ಅಂತ ಹೇಳಿ ನಾವೆಲ್ಲ ಇಲ್ಲೆಲ್ಲ ಓಡಾಡಿದ್ದು. ಆಗೆಲ್ಲ ನಮ್ಗೆ ಇಷ್ಟು ಅನ್ನಿಸ್ತಿರ್ಲಿಲ್ಲ. ನಮ್ಮೂರ್ ಬೆಟ್ಟನು ಹಿಂಗೈತೆ, ಹೋಗ್ಬೋದು ಟ್ರೆಕ್ಕಿಂಗ್ ಅಂತ ಅನ್ಬಿಟ್ಟು ಆ ಟೈಮಲ್ಲಿ. ನಾವು ಏಜ್ ನಮ್ ಏಜ್ ಅದು ಆತರ ಪ್ಲಾನ್ ಎಲ್ಲ ಅಂದ್ರೆ ಹೋರಾಟ ಮುಂಚೆನೆ ನಾವೆಲ್ಲ ಎಲ್ಲ ಊರು ಬಿಟ್ಬಿಟ್ಟಿದೀವಿ. ಈಗ ಊರಿಗೆ ಬರೋದ್ರಿಂದ ನೋಡಿ ನಾವು ಟ್ರೆಕ್ಕಿಂಗ್ ಇದು ಬಂದಿದೀವಿ ಇವತ್ತಿನ ನಮ್ಮೂರಿಗೆ. ಭೂಮಿ ಈಗ ಟೋಟಲ್ ನನಗೆ ಗೊತ್ತಿಲ್ಲ, ಇದೇ ಫಸ್ಟ್ ಬಂದಿರೋದು. ಎಷ್ಟು ಅವರ್ ಆಗ್ಬೋದು ನಮ್ಮ ಇದು ಟ್ರೆಕ್ಕಿಂಗ್? 1:30 ಆಗಿದೆ. ನಾವಿಲ್ಲಿಂದ ಹೊರಡೋ ಒಂದು 3:30 ಆಗ್ಬೋದು. ಊಟ ಬೇರೆ ಮಾಡಿ ಬಂದಿಲ್ಲ. ನೀವು ಬಿರಿಯಾನಿ ಕೊಡ್ತೀವಿ ಅದಕ್ಕೋಸ್ಕರ ಬಿರಿಯಾನಿ ತಿನ್ನೋ ನನ್ನ ತಮ್ಮ ಕೊಡವ ನೀರು 2 ಲೀಟರ್ ಬಾಟ್ಲಿ ನೀರು ತಂದಿರ. ನಾವು ವಿತೌಟ್ ಸ್ನಾಕ್ಸ್ ಬಂದಿದೀವಿ, ವಿತೌಟ್ ಪ್ಲಾನು. ಕಂಟೆಂಟ್ ಇತ್ತು. 20 ರೂಪಾಯಿ ಆಟೋ ಮುಗ್ತಾವ. ನನ್ನ ತಮ್ಮ ಕೇಳ್ತಾವನೆ. ನನ್ನ ತಮ್ಮಯ್ಯ 20 ರೂಪಾಯಿ ಆಟ ಇರಲ್ಲ, ಏನಾದ್ರು ಮಾಡವ, ಏನಾದ್ರು ತಿನ್ಬೇಕು ಅಂತಂದ್ರೆ 20 ರೂಪಾಯಿ ಏನಿಲ್ಲ. ಸಾಮಾನ್ಯ ಇವತ್ತಿನ ಪ್ಲಾನ್ ಏನಪ್ಪಾ ಅಂದ್ರೆ ಊಟ ಮಾಡಿದ್ರೆ ಹೆಂಗಾಗುತ್ತೆ. ಊಟ ಮಾಡಿದ್ರೆ ಬೆಟ್ಟದಿ ನಮ್ ಪಾಡೇನಾಗಿದೆ ಒಂದು ಇದೈತೆ. ನಮ್ದರೆ ನಡೀತದೆ. ಊಟ ತಿಂದರೆ ನಾವು ಟ್ರೆಕ್ಕಿಂಗ್ ಏನು ಹೊಸಲ್ಲ ನಮ್ಗೆ ಯಾವತ್ತಲ್ಲಿ. ಈ ಅಂದ್ರೆ ನಮ್ಮೂರು ಟ್ರೆಕ್ಕಿಂಗ್ ವಸ್ತು. ಬೇರೆ ಕಡೆ ಎಲ್ಲ ಓಡಾಡಿದ್ವಿ. ತಿಂತು ಈಗ ಹೇಳಿ, ಈಗ ನಮ್ಮೂರ್ ಬೆಟ್ಟ. ಈಗ ನೀನು ಹೊತ್ತಾಗಿ ತಡಿಯ ಏನು ಮಾತಾಡಲ್ಲ. ಈಗ ಹೇಳ ಇವ್ ಕೇಳೋಣ. ಈಗ ಇವ್ ನಾಚ್ಕೋತಾವಳೆ ತೆಗ್ಯವ. ಈಗ ಇವ್ರಿಗೆ ಕೇಳ್ತಿದೀನಿ. ಈಗ ಬರೋದಿ ಏನಿಲ್ಲಪ್ಪ, ಈಗ ಹೊತ್ತಾಗಿ ಈಗ ಹೊಸದಾಗಿ ನಮ್ಮೂರ್ ಬೆಟ್ಟ ಟ್ರೆಕ್ಕಿಂಗ್ ಎಲ್ಲ ಕರ್ಕೊಂಡ್ಬಂದಿದ್ದೀವಿ. ವಿತೌಟ್ ಪ್ಲಾನು ನಾವ್ ಏನಿಲ್ಲ ನಮ್ಮ ಹತ್ರ ತಿನ್ನಕ್ಕೆ. ಈಗ ನಿನ್ಗೆ ಹೊಟ್ಟೆ ಇದೆ ಅಂದ್ರೆ ನಮಗೆ ಏನಿಲ್ಲ ಕೊಡಕ್. ಈಗ ಆಯ್ತಾ, ಹೊಟ್ಟೆ ಇದೆ ಅಂದ್ರೆ ಈಗ ನೀನ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಈಗ ಅದ್ ಸರಿ. ಈಗ ಟ್ರೆಕ್ಕಿಂಗ್ ಯಾವ ತರ ಅನ್ಸೈತೆ ಅಂತ ಈಗ ಚೆನ್ನಾಗ್ ಅನ್ಸೈತೆ. ಸಿಂಪಲ್ ಚೆನ್ನಾಗ್ ಅನ್ಸೈತೆ ಅಂದ್ಬಿಟ್ರೆ ಮಾರ್ನಿಂಗ್ ಈಗ ಮಧ್ಯರಾತ್ರಿ ಹೋಗಿದ್ವಾ? ಆಫ್ಟರ್ನೂನ್ ಆದ್ರೂ ಇಷ್ಟು ಚಂದಲ್ವಾ? ನಾವ್ ಹೊಟ್ಟೆ ಬುಜ್ಜೆಲ್ಲ ಕರಗುತ್ತೆ. ಬನ್ನಿ ಏನಪ್ಪ ಅವ್ಳು ನಾಚ್ಕೊತಾವಳ ಮಾತಾಡಕ್ಕೆ.
ನಾವೇ ಕ್ಯಾಮ್ರಾ ಕೆಟ್ಟಿರ್ತೇವೆ ಏನ್ ಹಿಂಗ್ ಆಡ್ತಿದ್ದೆ ಮಗ ಮಾತಾಡೋ ಏನು ಗೊತ್ತಿಲ್ಲ ಅಲ್ಲಗ ಮಗ ಈಗ ನಿನಗೆ ಈಗ ನಾವು ಈಗ ಇನ್ನೊಂದು ಸ್ಪೆಷಲ್ ಆಗಿ ಇನ್ನೊಂದು ಏನಂತ ಹೇಳ್ಬೇಕಂದ್ರೆ ಈಗ ವ್ಲಾಗಿಂಗ್ ಬಗ್ಗೆ ನನ್ಗೆ ಹೇಳಿ ಈಗ ನಾನು ಶುರು ಮಾಡೋದ್ರ ಬಗ್ಗೆ ನಿಮ್ಗೆ ಅನಿಸಿಕೆ ಇದೆ ಯಾಕಂದ್ರೆ ಯಾವ ತರ ನಿಮ್ಗೆ ಫೀಲಿಂಗು ನಮ್ಮ ಅಣ್ಣ ಡ್ಯೂಟಿ ಮಾಡ್ಕೊಂಡು ವ್ಲಾಗಿಂಗ್ ಎಲ್ಲ ಮಾಡ್ತಾವನೆ ಯಾವ್ದು ಅನ್ನಿಸ್ತೈತೆ ಅದು ಮುಳ್ಳಂದಿ ಇದಕ್ಕೆ ಮಗ ಏನು ಮುಳ್ಳಂದಿದು ನೋಡಿಲಿ ಮುಳ್ಳಂದಿ ಮುಳ್ಳು ಸಿಕ್ಕಲ್ಲ ಮುಳ್ಳಂದಿದು ಮುಳ್ಳಂದಿ ಮುಳ್ಳು ಸೈಮ ಹೇಳಿ ನಾವು ಹೊಸನ್ನ ಲಾಗಿ ಶುರು ಮಾಡಿರೋದ್ರ ಬಗ್ಗೆ ಹೇಳು ಹೆಂಗ್ ಅನ್ನಿಸ್ತೈತೆ ಮೋಹಿತ್ ಕನ್ನಡಿ ನೋಡಿಲಿ ನೋಡಿಲಿ ಇವ್ರು ಮಾಡ್ಬಾರ್ದ ಚೇಷ್ಟೆ ಮಾಡ್ತಾವ್ರಿ ಇಲ್ಲಿ ಇಬ್ರು ಇಲ್ಲಿ ನೋಡಿಲಿ ಟಿಎ ಗಣ್ಣವ್ರು ಇಬ್ರು कौन है ये लोग कहां से आते हैं ಬರೀ ಬಾಬು ಇಲ್ಲಿ ಇಲ್ಲಿ ಬಂದು ಬಲ್ಲ ಅಲ್ಬೇಡ ಭೂಮಿ ಹೇಳವಾ ಹೇಳೀಗ ರಾಗಿಂಗ್ ಬಗ್ಗೆ ಹೇಳು ದೇವ್ರಿಗೆ ಸಿಕ್ಕಾಪಟ್ಟೆ ದೇವ್ರು ಆಯ್ತಾಡ ಮತ್ತೆ ಸರ್ಪ್ರೈಸ್ ಅನ್ನಿಸ್ತೈತ ಅಂತ ಕೇಳ್ತಾರ ನನಗೆ ವ್ಲಾಗಿಂಗ್ ಅನ್ನೋದು ಸರ್ಪ್ರೈಸ್ ನಾನ್ ಮಾಡ್ತಿರೋದು ಹೆಂಗ ಅನ್ಸೈತೆ ಜಾಗ ಮಾತ್ರ ಕಾಣ್ತೇಪ ನಾವೆಲ್ಲ ಕರ್ಕೊಂಡ್ರಿ ನೀವು ಇಲ್ಲಿ ಬರ್ರಿ ಇಲ್ಲಿ ಇಲ್ಲಿ ಬಂದ್ ಇಲ್ಲಿ ಮಗ ನೀನು ಇವ್ರ ಜಾಗದಲ್ಲಿ ಹೋಗ್ಬಿಟ್ರಿ ನೀವು ಮುಳ್ಳು ಪಳ್ಳು ತಿರ್ಸ್ಕೊಬತ್ತೀಯ ಟ್ರೆಕ್ಕಿಂಗ್ ಅದ ಅನ್ಬಿಟ್ರಿ ನೀವು ಮುಳ್ಳು ತಿನ್ನು ಅಂತ ಹೇಳ್ತಾರ ಅನ್ನ ತಿನ್ನಬಹುದು ಬಾಬಾ ಮಗ ಸ್ಟಾರ್ಟ್ ನಾವು ವಾಕ್ ಶುರು ಮಾಡಿ ಹೆಚ್ಚಿಗೆ 1.5 ಗಂಟೆ ಮೇಲಾಯ್ತು 1.5 ಗಂಟೆಗೆ ನನ್ನ ಸಂಯಮ ಕೈಕಾಲ್ ನೋವೆಲ್ಲ ಶುರುವಾಗೈತೆ ಕೈಕಾಲ್ ನೋವೆಲ್ಲ ಶುರುವಾಗೈತೆ ಇವ್ಳು ಏನಾದ್ರು BH ಇನ್ನು ಮೌಂಟ್ ಎವರೆಸ್ಟ್ ಮೌಂಟ್ ಅಬು ಏನಾದ್ರು ಹತ್ತೋದಾದ್ರೆ ಏನೋ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ನಮ್ಗೆ ಏನೋ ಕೇಳ್ತಾ ತಂಗಿ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಪ್ಲೀಸ್ ಐ ವಿಲ್ ರಿಕ್ವೆಸ್ಟ್ ಯು ಟೆಲ್ ಮಿ ದಿ ಕಮೆಂಟ್ ಏನು ಅಂತ ಹೇಳಿ ಲಾಸ್ಟ್ಗೆ ಒಂದು ಕೋಟನ್ನು ಹಾಕ್ತೀನಿ ಒಂದು ಫಿಕ್ಸ್ ಆಗಿದ್ರು ಇದು ಮಗ ಒಂದೊಂದು ಗುಟ್ಟು ನೀರು ಕುಡೀರಿ ಅಲ್ಲವ ಒಂದೊಂದು ಗುಟ್ಟು ಕುಡೀರಿ ಒಂದು ಗುಟ್ಟು ಕುಡೀರಿ ಅಷ್ಟೇ ನಾವು ನಾನು ಹೇಳ್ತಾ ಇದ್ದೇನೆ ಒಂದು ಟಿಪ್ ಕುಡೀರಿ ಅಂತ ಅಷ್ಟೇ ಏಕೆಂದ್ರೆ ವಾಕಲ್ ಇದ್ದಾಗ ಲಾಂಗ್ ರೂಟು ಆಮೇಲೆ ಬೇಕಾದ್ರೆ ಇಲ್ಲಿ ಅಭ್ಯಾಸ ಐತೆ ಎಕ್ಸ್ಪೆಕ್ಟ್ ಆಗ್ತಿದೆ ಹಂಗಾರೆ ನಾನು ನನಗೆ ಸೀತಾ ನೋಡ್ರಿ ಓಯ್ ಬಾ ರೈತ ತಂಗಿ ಬಾಳ ಶ್ರಮ ಪಡ್ತಾವಳೆ ಯಾರ್ದೈತಾ ಪರವಾಗಿಲ್ಲ ಈಗ ನಾವು ಫಸ್ಟ್ ಸ್ಟೆಪ್ ಹತ್ತಾಯ್ತು ಇದೊಂದು ರೋಡ್ ಸಿಕ್ತು ನಮ್ಗೆ ಈಗ ಸೆಕೆಂಡ್ ಸ್ಟೆಪ್ ಯಾವ ರೂಟ್ ಅದು ಯಾವ ಇದೇ ರೂಟ್ ಅದು ಒಂದು ಫಸ್ಟ್ ಸ್ಟೆಪ್ ನಾವು ಆಲ್ರೆಡಿ ತಲುಪಿದೀವಿ ಈಗ ಬೇಡ ಹಿಂಗೆ ಹೋಗೋಣ ಅಲ್ಲಿ ಬರ್ಬೇಕಾದ್ರೆ ರೋಡ್ ಇರುತ್ತಲ್ಲ ಹಿಂಗ್ ಹೋಗಿ ಹಿಂಗ್ ರೋಡ್ ಅವಳನ್ನ ಕರ್ಕಾವಲಿ ಹಿಡ್ಕ ಏನ ಈಗ ಬಂದಿರೋ ಜಾಗದಾಗ ಬರಂಗಿಲ್ಲ ಮತ್ತೆ ಇವ್ನಿಗೆ ಅಪರೂಪದ ಬರ್ರಿ ಬಂದ್ಬಿಡಿ ಇಲ್ಲಿ ನೋಡಿಲಿ ಫಸ್ಟ್ ಸ್ಟೆಪ್ ಇದು ನಮ್ದು ನಮ್ಮೂರು ಇದು ರೋಡ್ ಸಿಕ್ಬಿಡ್ತಾನೆ ಈಗ 1.5 ಗಂಟೆ ಮೇಲೆ ಒಂದ್ ರೋಡ್ ಸಿಕ್ಕೈತೆ ಆಲ್ಮೋಸ್ಟ್ ಎಲ್ಲ ಕಂಟಿನ್ಯೂ ಮಾಡಕ್ಕಾಗೋದಿಲ್ಲ ವಿಡಿಯೋ ಯಾಕೆಂದ್ರೆ ಎಲ್ಲಾನು ಕಂಟಿನ್ಯೂ
ಸ್ಕಿಪ್ ಮಾಡ್ದಂಗೆ ಮಾಡಿದ್ರೆ ಸಿಕ್ಕಾಪಟ್ಟೆ ಲಾಂಗ್ ಆಗ್ಬಿಡ್ತಾರೆ ವಿಡಿಯೋ ಅಂತ ಹೇಳಿ ನಾವು ಶಾರ್ಟ್ ಮಾಡ್ಕೊಂಡು ಹೊರಟಿದ್ವಿ. ಈಗ ತಂಗಿಯಮ್ಮರ ಹಳ್ಳದಿಂದ ಮ್ಯಾಚ್ ಅಷ್ಟೇ ಎಳ್ಕೊಂಡಾಯ್ತು. ಬನ್ನಿ ಈಗ ಹೋಗೋಣ. ನೀರ್ ಕುಡಿತೀರಾ? 4 ತಿಂಗಳು ದೊಡ್ಡವಳಿಗೆ ಅವನಿಗೆ 40 ವರ್ಷ ದೊಡ್ಡವಳಂಗ ಆಡ್ತಾವಳೆ. ಅವನತ್ತು 8 ವರ್ಷ ತಿಂತಾವಳೆ ಕಾಡು ಮೇಡ ಹತ್ತಿಸ್ಕೊಂಡು. ರೋಡಲ್ಲಿ ಹೋದ್ರೆ ಜಲ್ದಿ ಹೋಗ್ಬಿಡ್ತೀರಿ. ನಾನು ಅಡ್ಡ ರೋಡಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ಕಲ್ಲು ಮುಳ್ಳ ತುಳಿಸ್ತಾಳ ಅವನಿಗೆ. ನಾವು ಚೆನ್ನಾಗಿ ರೋಡ ಹತ್ತಿತನ ಅವ್ರ ಸವಾಸ ಹತ್ಬಿಟ್ರೆ ಬಾಟು ಬತ್ತಾ ಕೈ ಕೊಡು ಕೈ ಕೊಡು. ಬಾಟು ಬೆಟ್ಟ ಕೊನೆಗೂ ನಾವು ರೀಚ್ ಆಗುವಂತ ಟೈಮು ಬಂತು. ನಾನು ಇವಳಿಗೆ ಒಂದ್ ಗಡ್ಡೆ ಮುರ್ಕೊಡ್ತೀನಿ ಕಣವ ಅಂದ್ರೆ ಬೇಡ ಕರಣೆ ಹತ್ತು ಬಿಡ್ತೀನಿ, ನೆಗೆದು ಬಿಡ್ತೀನಿ, ಜಂಪ್ ಮಾಡ್ಬಿಡ್ತೀನಿ ಆಂಜನೇಯನ್ ತರ ಅಂತ ಹೇಳಿದ್ಲು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇಲ್ಲೋದ್ರೆ ಕೈ ಹಿಡ್ಕ ಕರ್ಕೊಂಡಾಗಿದೆ. ಏನೋ ಆಮೇಲೆ ಗೈಸ್ ಒಂದು ಮಿಸ್ಸಿಂಗ್ ಏನಪ್ಪಾ ಅಂದ್ರೆ ನಮ್ ಮಿಸ್ಸಸ್ ಬರ್ತೀನಿ ಅಂತ ಹೇಳ್ತಿದ್ಲು. ಅವಳ 1 ವರ್ಷದ ಮೇಲೆ 4 ತಿಂಗಳು 5 ತಿಂಗಳು ಅಲ್ವಾ, ಅವಳು ಬರೋ ಅಂತ ಆಸೆ ಇತ್ತು. ಬಟ್ ಪಾಪುಗೆ ಹಾಲು ಕುಡ್ಸೋದು ಅನ್ನ ತಿನ್ಸೋದು ಎಲ್ಲ ಹಿಂಸೆ ಅಂತ ಹೇಳಿ ಅದು ಬಹಳ ಬೇಜಾರಾಗ್ತಿದೆ. ಬಿಟ್ಟು ಬಂದಿದ್ದು ಅವ್ರಿಗೂ ನನ್ನ ಜೊತೆ ತಿರುಗಬೇಕು ಎಲ್ಲೆಲ್ಲ ಸುತ್ತಬೇಕಂತ ಆಸೆ. ಬಟ್ ಇದೊಂದು ಟ್ರೆಕ್ಕಿಂಗ್ ಅಂತ ಬಂದ್ರೆ ಬೆಟ್ಟ ಇಲ್ಲಿ ಹತ್ತಕ್ ಆಗೋದಿಲ್ಲ. ಅದು ಏನ್ ಮಾಡೋದು, ಸಾರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರಿಗೆ? ನಿಮ್ಮ ಅತ್ತಿಗೆ. ಅವ್ರು ಬರ್ತೀನಿ ಅಂತ ಅನ್ಲು. ಆದ್ರೆ ನೆಕ್ಸ್ಟ್ ಟ್ರೆಕ್ಕಿಂಗ್ 100% ಕರ್ಕೊಂಡ್ ಬರ್ತೀನಿ. ನನ್ನ ತಮ್ಮನ ಇನ್ನೊಬ್ಬ ತಂಗಿ ಅವನು ದಾರಿ ತಪ್ಪು ಎಲ್ಲ ಕಳೆದವ್ರೆ. ಈಗ ಇಲ್ಲಿ ಕಿರುಬಲ್ ಕಂಡ ಜಾಸ್ತಿ ಅಂತ ನಮ್ಮ ಅಂಕಲ್ ಹೇಳ್ತಿದ್ರು. ಆದ್ರೆ ಧೈರ್ಯ ಮಾಡಿ ಬಂದಿದ್ದೀವಿ. 4 ಜನ 4 ಜನ ಬಂದಿರೋದಿಲ್ಲ. ಕಿರುಬ ಸಿಕ್ಕಾಪಟ್ಟೆ ಬಾ ಇಲ್ಲಿ ಸಿಕ್ಕಾಪಟ್ಟೆ ಕಿರುಬಗಳೆಲ್ಲ ಇದಾವೆ ಇಲ್ಲಿ ಮೊದ್ಲು. ಆಮೇಲೆ ಇಲ್ಲಿ ಕುರಿಗಳು ಈಗ ಮಂದೆ ಕುರಿ ಅಂತ ಬರ್ತಾರೆ. ಈಗ ಬೇರೆ ಕಡೆಯಿಂದ ಇಲ್ಲಿ ಕುರಿಗಳೆಲ್ಲ ಮೇಸಕ್ ಬರ್ತಾರೆ. 500 600 700 1000 ಕುರಿಗಳನ್ನ ಹೊಡ್ಕ ಬರ್ತಾರೆ. ಅವ್ರೆಲ್ಲರಿಗೂ ಇಲ್ಲಿ ಕುರಿಗಳನ್ನ ಹೊಡ್ಕೊಂಡು ಈಗ ಹೆಂಗ್ ಎತ್ಕೊ ಹೋಗೋ ಅನ್ನೋದು ಗೊತ್ತಾಗಿರಲಿಲ್ಲ. ಹಂಗ್ ಎತ್ಕೋದ ಕಿರುಬಗಳು ಇಲ್ಲಿ ಚಿರತೆ ಕಿರುಬ ಗೊತ್ತೇ ಆಗೋದಿಲ್ಲ. ಅಂತಂದ್ರೆ ನಾವು ಇರೋದೇ 4 ನಾವೇ 4 ಕಿರುಬಗಳು. ಸರಿದಾ ಬನ್ನ ಈಗ ಕಿರುಬಗಳು ಏನ್ ಮಾಡ್ತಾವ ನೋಡ. ನಾವು ಧೈರ್ಯ ಮಾಡಿದ್ವಿ. ಅದು ನನ್ ಧೈರ್ಯ ಬಿಟ್ಟಾಕಿ ನಾನು ಆಮೇಲೆ ಟ್ರೈ ಮಾಡಬಿಡ್ತೀನಿ. ಇಲ್ಲಿ ಬರ್ತಾವ್ರಲ್ಲ ಇವ್ರು ಧೈರ್ಯ ಮಾಡವ್ರೆ ಅಂದ್ರೆ ಆಲ್ಮೋಸ್ಟ್. ಇವಳು ನೆನ್ನೆ ಬೆಳಿಗ್ಗೆ ವಾಕಿಂಗ್ ಹೋಗ್ಬಿಟ್ಟವಳೆ. ಅಪರೂಪಕ್ಕೆ ತಿಂಗಳಿಗೊಂದೊಂದು ವಾಕಿಂಗ್ ಮಾಡ್ತಾಳೆ ಇವಳು. ಇವತ್ತೇ ಹೋಗ್ಬಿಟ್ಟವಳೆ. ನಾನು ಇವತ್ತೇ ಕರ್ಕೊಂಡ್ ಬಂದ್ಬಿಟ್ಟೆ. ಒಂದು ವಾಕಿಂಗ್ ಆಗ್ಬಿಟ್ಟಾಳೆ. ನೀವು ಒಂದು ವಾಕು ಒಂದು ಪಿಕ್ನಿಕ್ ಒಂದು ವಾಕ್ ಏನೋ. ಈಗ ಪಿಕ್ನಿಕ್ ಇನ್ನ ಹೋಯ್ತೀಯಾ? ವಾಕಿಂಗ್ ಹೋಯ್ತೀಯ ಹೇಳು. ಈಗ ವಾಕಿಂಗ್ ನಿನ್ ಜೀವನದಲ್ಲಿ ಹೋಯ್ತೀಯಾ? ವಾಕಿಂಗ್ ಹೋಗು, ವಾಕಿಂಗ್ ಮಾಡ್ಬೇಕು. ಅವ್ರ ರಾಂಗ್ ಮೆಸೇಜ್ ಕೊಡೋದು ಬೇಡ. ಯಾಕೆ ಅಂದ್ರೆ ಎಲ್ಲ ನೋಡೋದು ಬೇರೆ ಬೇರೆ ಪ್ರೇಕ್ಷಕರಿಗೆ ರಾಂಗ್ ಮೆಸೇಜ್ ಪಾಸ್ ಮಾಡೋದು ಬೇಡ. ವಾಕಿಂಗ್ ಮಾಡ್ಬೇಕು. ಯಾವತ್ತು ವಾಕಿಂಗ್ ಮಾಡ್ತೀರಿ ಯಾವತ್ತು ಟ್ರೆಕ್ಕಿಂಗ್ ಸ್ಟಾಪ್ ಮಾಡಿ ವಾಕಿಂಗ್ ಮಾತ್ರ ಮಾಡಿ. ಏನ ಅಲ್ವಾ? ಅಪರೂಪ ಟ್ರೆಕ್ಕಿಂಗ್ ಮಾಡೋದು ಒಳ್ಳೇದು. ಯಾಕೆಂದ್ರೆ ದೇವ್ರು ಕರಗಬೇಕು. ಈಗ ನಾವು ಬಂದು ಗೌಡರು ನಾನ್ ವೆಜ್ ಪ್ರಿಯರು. ಈಗ ನಾವು ಮರಿಗಳ ಎಂದ್ರೆ ಚರ್ಬಿ ತಿಂದು ನಮಗ್ ಚರ್ಬಿ ಬಂದಿರ್ತದೆ. ಈಗ ನಮ್ ಚರ್ಬಿನ ಸ್ವಲ್ಪ ಕರಗಿಸ್ಬೇಕಂದ್ರೆ ತಂಗಿ ಅವಳ ಹೊಟ್ಟೆ ಉರ್ಸ್ತಾವಳ ಅನ್ನ ನಾವು ಅವ್ರು ಓದ್ತಾ ಬರ್ಬಾರ ಅಂತ ನಾವ್ ಬರೋತ್ತ, ಅವ್ರು ಬರ್ಬಾರ ಅಂತ ಅವ್ರೇ ಬರುತ್ತೆ, ನಾವ್ ಬರ್ಬಾರ ಅಂತ. ಅಲ್ಲಿ ಬರ್ತಾವನೆ ನಮ್ ಟೊಯೋಟಾ ಮಾಸ್ಟ್ರು ಅಂತ ಇವನ ಹೆಸರು. ಶ್ರಮಜೀವಿ, ಪರಿಶ್ರಮಿ. ಆಮೇಲೆ ಗೈಸಲ್ಲಿ ನೋಡಿ ಅಲ್ಲಿ
ಇವ್ರಿಬ್ರು ನಾವು ಎದ್ರಿಕತ್ತಿದೀವಿ. ಇವ್ರಿಬ್ರು ನಮ್ನ ಹಠ ಬರುಸ್ತಾವ್ರೆ. ಒಬ್ರು ಬಿಟ್ಟು ಒಬ್ರು ಹೋಗ್ಬಾರ್ದು ಅಂದ್ಬಿಟ್ಟು ಹೇಳ್ಬಿಟ್ಟು ಕಳ್ಸವ್ರೆ ಮನೆಯವರು. ಇವರೇ ಒಂದ್ ದಿಕ್ಕು, ನಾವೇ ಒಂದ್ ದಿಕ್ಕಲ್ಲಿ ಹೋಯ್ತಿದೀವಿ. ನಾವ್ ಮಾತೇನೆ ಕೇಳ್ತಾ ಇಲ್ಲ. ಈ ವಿಡಿಯೋದಲ್ಲಿ ಅವ್ರು ಅಪ್ ಮಾಡಿದ್ರೆ ನಾವು ಜವಾಬ್ದಾರರಲ್ಲ. ಓಕೆ ಪ್ರಜು, ಈ ವಿಡಿಯೋದಲ್ಲಿ ನಿಮ್ ಅಪ್ಪನೇ ನೋಡಿದ್ರೆ ನೀವೇ ಜವಾಬ್ದಾರಿಗಳಪ್ಪ. ಹಾ, ನೀವು ಹೇಳ್ಬಿಟ್ಟೆ ಬಂದಿರೋದು, ಏನೇನ್ ಮಾಡಿ ಕೇಳ್ತಾರಲ್ಲ. ನಾವೊಂದಾರಿ ನೀವೊಂದಾರಿ. ಹಾ, ಆಮೇಲೆ ಹೇಳಪ್ಪ, ಯಾಕೆ ನಾಚೆ ಪ್ರಜು? ಈಗ ಓಪನ್ ಆಗಿ ಈಗ ಯಾಕಂದ್ರೆ ಈಗ ನೀವ್ ಕೇಳ್ತಿರೋದು, ಬಾರ ಇಲ್ಲಿ ನಿಮ್ಮ ಅಣ್ಣ ಈಗ ಈ ತರ ಲಾಗ್ ಮಾಡ್ತಿರೋದಕ್ಕೆ ನಿಮ್ಗೆ ಏನ್ ಅನ್ಸ್ತದೆ? ಖುಷಿ ಅನ್ಸುತ್ತೆ. ಲಾಗಿಂಗ್ ಖುಷಿ. ಈಗ ಅಪರೂಪಕ್ಕೆ ನಾವು ಊರಿಗೆ ಬರೋದ್ರಿಂದ ಒಂದೂವರೆ ತಿಂಗಳಲ್ಲಿ ಬರ್ತೀವಿ. ಆದ್ರೆ ಇಷ್ಟು ಎಂಜಾಯ್ ಮಾಡ್ಬೇಕಂತ ಆದ್ರೆ ಸುಮ್ಮನೆ ತಿರುಗ್ತೀವಿ, ಒಂದ್ ಫೋಟೋ ಹೊಡಿತೀವಿ. ನನ್ನ ಉದ್ದೇಶ ಏನಪ್ಪಾ ಅಂದ್ರೆ ಉದ್ದೇಶ ಬಗ್ಗೆ ಹೇಳ್ತೀನಿ. ಈಗ ವ್ಲಾಗಿಂಗ್ ಉದ್ದೇಶ, ಒಂದ್ ಟ್ರೆಕ್ಕಿಂಗ್ ಹೋಯ್ತೀವಿ, ಒಂದ್ ಬೈಕ್ ರೈಡಿಂಗ್ ಹೋಯ್ತೀವಿ, ಒಂದ್ ದೇವಸ್ಥಾನಕ್ಕೆ ಹೋಯ್ತೀವಿ, ಎಲ್ಲ ಹೋದ್ರೆ ಒಂದ್ ಫೋಟೋ ಹೊಡಿತೀವಿ, ಗ್ಯಾಲರಿಲಿ ಇಡ್ತೀವಿ. ಮೇನ್ ಬಂದು ಅದನ್ನ ನಾವು ಸೋಷಿಯಲ್ ಅಂದ್ರೆ ಹೊರಗಡೆ ಜನಕ್ಕೆ ತೋರೋದಾಗ್ಬೋದು. ಆಮೇಲೆ ನಂದೇನಪ್ಪಾ ಅಂದ್ರೆ ಒಂದ್ ಫೋಟೋ, ಒಂದ್ ಮೆಮರಿ ಕಾರ್ಡು, ಒಂದ್ ಪೆನ್ ಡ್ರೈವ್ ಕಳೆದು ಹೋದ್ರೆ ಹೋಯ್ತು. ಆದ್ರೆ ಇವಾಗ ಯೂಟ್ಯೂಬ್ ಅಲ್ಲಿ ಇರೋದು ಪರ್ಮನೆಂಟ್. ನಾವಿಲ್ಲ ಅಂದ್ರೆ ನಮ್ಮ ವಿಡಿಯೋಗಳು, ನಮ್ ಕ್ಲಿಪ್ ಇವೆಲ್ಲ ಆಲ್ಮೋಸ್ಟ್ ಇರ್ತವೆ ಅನ್ನೋದೊಂದು ಆಸೆ. ಆಮೇಲೆ ದೂರದಿಂದ ತೋರಿಸಿ ನಿಮ್ಗೆ. ನಾವು ಬೆಟ್ಟನ ರೀಚ್ ಆದೋ ಆಲ್ಮೋಸ್ಟ್. ಇಲ್ಲಿ ಕಾಣಿಸ್ತಿರ್ಬೇಕು ನಿಮ್ಗೆ. ಎಲ್ಲಿದೆ ಇಲ್ಲಿ ಕಾಣಿಸ್ತಾ ಇಲ್ಲ, ಮುಂದೆ ಇದ್ದೀನಿ ಆಯ್ತು. ಎಷ್ಟು ಅಷ್ಟೊಂದು ನಾವು ದೌಡ್ತಿರಲ್ವೇನಂತ ಏನು ಅಲ್ಲ ನೋಡಲ್ಲಿ ತಲೆ ಮೇಲೆ ಬಟ್ಟೆಗೆ ಬರ್ಬೋದಾವೆ ಬಟ್ಟೆ. ನೋಡಿಲಿ ನಮ್ ಹುಡುಗಿಗೆ ನರಸೀಪುರ ಸಿಟಿ ಕರ್ಕೊಂಡ್ ಹೋಗ್ಬಿಟ್ಟು ಜೊತೆ ಒಂದ್ ಮಳ ಊಟ ಕೊಡ್ತೀನಿ ಅಂದ್ರೆ ಬೇಡವಂತೆ. ಈ ಕಾಡಲ್ಲಿ ಬಂದ್ಬಿಟ್ಟು ಊಟ ಹೋಗ್ತೀನಿ ಅಂತ ಕೊಯ್ತಾವಳೆ. ಯಾವ ಮಗ ಇದು? ಗೊತ್ತಿಲ್ವಾ? ಚೆನ್ನಾಗ್ ಕಾಣ್ತಾ ಇದೆ ಹೂವ ಇದು. ಎಂತ ಹೂವು ಇದು? ಗೊತ್ತಿಲ್ಲ ಇದು ಎಂತ ಹೂವು ಅಂತ ಹೇಳಿ. ನನ್ ತಂಗಿ ಹೂವು ಅಂತವಳೆ. ಹೂವಲ್ಲ ಇದು, ಒಂಥರ ಇದು ಯಾವ್ದೋ ಒಂದು ಫ್ರೂಟ್ ಬರುತ್ತಲ್ಲ ಇದು. ಡ್ರ್ಯಾಗನ್ ಫ್ರೂಟ್ ಅಲ್ಲ, ಇನ್ನೊಂದು ಯಾವ್ದೋ ಫ್ರೂಟ್ ಬರುತ್ತಲ್ಲ ಅದೇ ಅದು ಹೆಸರು ಗ್ರೀನ್ ಕಲರ್ ಇರುತ್ತಲ್ಲ, ಆ ಟೈಪ್ ಇದ್ದು. ಸಾರನಲ್ಲ ಇದು, ಸಾರನಲ್ಲ. ಚೆನ್ನಾಗಿ ರೀಚ್ ಆಗೋ ನೋಡಿ. ಬೌಟಲ್ ಬೆಟ್ಟ ಅಂತ ನಮ್ಮೂರು ಬೌಟಲ್ ಬೆಟ್ಟ ಇದು. ಈ ಸಿಗಿರಲ್ಲಿದೆ ಇದು ಗೈಸ್. ಇದು ಬೆಟ್ಟದ ಇದು ಬೌಟಲ್ ಬೆಟ್ಟ ಅಂತ ಹೇಳಿ ಕರೀತಾರೆ ನಮ್ಮೂರ್ ಕಡೆ. ನಾವು ಆಗ್ಲಿಂದ ಬರೋ ಇಲ್ಲಿಗೆ ಬೌಟಲ್ ಬೆಟ್ಟ ಅಂತಾನೆ ಕರೆಯೋದು. ಇದಂತ ದೇವಸ್ಥಾನ ಟೈಪು ಕಲ್ಲುಗಳಲ್ಲಿ ಮಾಡ್ಬಿಟ್ಟಿದ್ದಾರೆ. ಈಗ ಆಗ್ಲಿಂದ ನಾನು ಸ್ಕೂಲು ಕಾಲೇಜಿಂದ ಹೋಗ್ಬೇಕಿದ್ರೆ ಹಿಂಗೆ ಐತೆ ಆಗ್ಲಿಂದಾನೆ. ಈಗ ಆಲ್ರೆಡಿ ಯಾರೋ ಪೂಜೆ ನೋಡಿದ್ವಿ, ಪೂಜೆ ಎಲ್ಲಾನು ಮಾಡ್ಬಿಟ್ಟು ಹೋಗೋರೆ. ಇದು ನಮ್ಗೆ ಏನು ಅಂತ ಗೊತ್ತಿಲ್ಲ. ಈ ಬೆಟ್ಟಕ್ಕೆ ಕಾಡಲ್ಲಿ ಪ್ರತಿ ವರ್ಷ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತವ್ರು ಪೂಜೆ ಪುನಸ್ಕಾರ ಏನಾದ್ರು ಮಾಡಿ ಈ ಬೆಟ್ಟಕ್ಕೆ ಬೆಂಕಿ ಇಡ್ತಕ್ಕಂತ ಒಂದು ಪದ್ಧತಿ ಐತೆ ಅಂತಿರ್ಲಿ. ಅದು ನನಗೆ ಗೊತ್ತಿಲ್ಲ. ಬೆಂಕಿ ಇಡ್ತಾರೆ ಏನೋ ಅದು ಅದ್ ನನಗೆ ಗೊತ್ತಿಲ್ಲ. ಇದನ್ನು ಕೇಳಿರೋದಕ್ಕೋಸ್ಕರ ಹೇಳ್ತಾ ಇದ್ರೆ ಯಾವ್ದು ರಾಂಗ್ ಮೆಸೇಜ್ ಪಾಸ್ ಮಾಡ್ತಿಲ್ಲ ನಾನು ಅದಕ್ಕೆ ಅಲ್ವಾ. ಅದಕ್ಕೋಸ್ಕರ ಹೇಳ್ತಿರೋ. ಇಲ್ಲಿ ಪೂಜೆ ಮಾಡಿದ್ದಾರೆ.